ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 31ನೇ ಕಂತಿನ ಹಣ ಇವತ್ತು 2ನೇ ಹಂತದಲ್ಲಿ ಬಿಡುಗಡೆ ಆಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ, ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಎಷ್ಟು % ಜನರಿಗೆ 31ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸಾಕಷ್ಟು ಚಾನಲ್ಗಳಲ್ಲಿ ನೀವು ನೋಡ್ಬೋದು 32ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಒಟ್ಟೊಟ್ಟಿಗೆ 4,000 ಜಮಾ ಆಗ್ತಾ ಇದೆ. ಇಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. 4,000 ಬಂದಿರೋದಂತೂ ನಿಜ, ಬಟ್ ಅದೇ ಅದು 32ನೇ ಕಂತಿನ ಹಣನ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ಗಳು ಬಂದಿದೆ. ಜೊತೆಗೆ APL ಕಾರ್ಡ್ದಾರರಿಗೂ ಕೂಡ ಅಕ್ಕಿನ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನೆಲ್ಲ ಅಪ್ಡೇಟ್ಗಳು ಅನ್ನಭಾಗ್ಯ ಯೋಜನೆಯಲ್ಲಿ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅಶ್ವಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ 31ನೇ ಕಂತಿನ ಹಣದ ಬಗ್ಗೆ ಫಸ್ಟು ತಿಳ್ಕೊಂಡ್ಬಿಡೋಣ. ತುಂಬ ಕಮೆಂಟ್ಸ್ಗಳು ನಮಗಿನ್ನೂ 31ನೇ ಕಂತಿನ ಹಣ ಬಂದಿಲ್ಲ, ನಮ್ಮ ಡಿಸ್ಟಿಕ್ಕಿಗೆ ಬಿಡುಗಡೆ ಆಗಿದೆ, ನಮಗೆ ಬಂದಿಲ್ಲ, ನಮ್ಮ ಡಿಸ್ಟಿಕ್ಕಿಗೆ ಬಿಡುಗಡೆ ಆಗಿದೆಯಾ, ನಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ಗಳು ಬಂದಿಲ್ಲ ಅಂತಲೇ ಕಮೆಂಟ್ ಬರ್ತಾ ಇದೆ. 31ನೇ ಕಂತಿನ ಹಣ ಅಂತೂ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ಸಖತ್ತು ಸ್ಲೋ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿಗೆ 9ನೇ ದಿನ ಆಯಿತು 31ನೇ ಕಂತಿನ ಹಣ ಬಿಡುಗಡೆ ಆಗಿ. ಇದುವರೆಗೂ ಕೂಡ ಒಂದು 40ರಿಂದ 45% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿದೆ. ಇನ್ನೂ ಕೂಡ 55% ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಹೇಳಿದಾಗೆ ತುಂಬ ಸ್ಲೋ ಇದೆ. ಜೊತೆಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಕಂಪ್ಲೀಟಾಗಿ ಬಿಡುಗಡೆ ಆಗಿಲ್ಲ. ಇವತ್ತು ಮಂಡ್ಯದವರೊಬ್ಬರು ಕಮೆಂಟ್ ಮಾಡಿದರು, ಮಂಡ್ಯ ಹಾಗೆ ಬಿಜಾಪುರ ಅವರು, ನಮ್ಗೆ ಇವತ್ತು ಬಂತು ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಜನಕ್ಕೆ ಇವತ್ತು ಸ್ವಲ್ಪ ಜನಕ್ಕೆ ಬರ್ತಾ ಇದೆ 31ನೇ ಕಂತಿನ ಹಣ. ಅದು ಕೂಡ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. 31 ಜಿಲ್ಲೆಗೂ ಬಿಡುಗಡೆ ಆಗಿಲ್ಲ. ಒಂದು 20ರಿಂದ 25 ಒಳಗಡೆನೆ ಒಂದು 22-23 ಜಿಲ್ಲೆಗಳಿಗೆ ಮಾತ್ರನೇ ಇದುವರೆಗೂ ಬಂದಿದೆ. ಹೇಳಿದಾಗ ಅದರಲ್ಲೂ ಒಂದು 40% ಅಷ್ಟು ಜನಗಳಿಗೆ ಮಾತ್ರನೇ ಬಂದಿದೆ. ಬಹುಶಃ ಇವತ್ತು 4 ಸ್ಯಾಟರ್ಡೆ, ನಾಳೆ ಸಂಡೇ, ಮೇ ಬಿ ಮಂಡೆಯಿಂದ ಬರ್ಬೋದು ಅಂತ ಅನಿಸುತ್ತೆ. ಸೊ ಇದೇ ರೀತಿ ಸ್ಲೋ ಆಗಿ ಬಂತು ಅಂತಂದರೆ ಇನ್ನೂ ಎಲ್ರಿಗೂ ಬರಬೇಕು ಅಂತಂದರೆ ಬಹುಶಃ ಇನ್ನೂ ಒಂದು 20 ಡೇಸ್ ಮೇಲೇ ತಗೊಳುತ್ತೆ. ಅದರಲ್ಲೂ ಲಾಸ್ಟ್ 20% ಜನಗಳಿಗಂತೂ ಈ ಕಂತು ಬರೋದೇ ಇಲ್ಲ. 32 ರಿಲೀಸ್ ಆದಮೇಲೆ ಬರುತ್ತೆ. ಸೊ ಆ ರೀತಿ ಆಗುತ್ತೆ. ಸದ್ಯಕ್ಕೆ ಎಲ್ರಿಗೂ ಕೂಡ ಬರುತ್ತೆ. ಏನಂತಂದರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ತುಂಬ ಸ್ಪೀಡಾಗಿ ಬರ್ತಾ ಇಲ್ಲ, ತುಂಬ ಸ್ಲೋ ಆಗಿ ಬರ್ತಾ ಇದೆ. ಹೇಳ್ದಂಗೆ ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬ ಸ್ಲೋ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಸೋಮವಾರ ಏನಾದರೂ ತುಂಬ ಸ್ಪೀಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅಂತಂದರೆ ಖಂಡಿತವಾಗ್ಲೂ ಮತ್ತೆ ಸೋಮವಾರ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗಂತೂ ತುಂಬ ಸ್ಲೋ ಇದೆ. ತುಂಬ ಸ್ಲೋ ಅಂತಲೇ ಹೇಳ್ಬೋದು. ಬೇಗ ಎಲ್ರಿಗೂ ಕೂಡ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರೇ ಮಾಡೋಣ. ಎಲ್ರಿಗೂ ಬಂದರೆ ಪಾಪ ತುಂಬ ಖುಷಿ ಆಗುತ್ತೆ. ಬಟ್ ನೋಡೋಣ, ವೆಯ್ಟ್ ಮಾಡಿ ಯಾವಾಗ ಹಾಕಿ ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು. ಇನ್ನು ಸಾಕಷ್ಟು ಮಾಧ್ಯಮಗಳಲ್ಲಿ ನೀವು ನೋಡ್ಬೋದು 4,000 ಬರ್ತಾ ಇದೆ. 31, 32ನೇ ಕಂತಿನ ಹಣ 2 ಕಂತೂ ರಿಲೀಸ್ ಮಾಡಿದ್ದಾರೆ. ಇಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಫೇಕ್ ಅಂತಲೇ ಹೇಳ್ಬೋದು. 4,000 ಬಂದಿರೋದು ನಿಜ, ಬಟ್ ಆದರೆ 32ನೇ ಕಂತಿನ ಹಣ ಅಲ್ಲ. ಯಾರಿಗೆಲ್ಲ 30 ಬಂದಿರಲಿಲ್ಲ ನೋಡಿ 30ನೇ ಕಂತಿನ ಹಣ, ಅವರಿಗೆ 30ನೇ ಕಂತಿನ ಹಣ, ಹಾಗೆ ಹೊಸ ಕಂತು 31ನೇ ಕಂತಿನ ಹಣ ಮಾತ್ರನೇ ಬಂದಿರುವಂಥದ್ದು. 32 ಇನ್ನೂ ಬಿಡುಗಡೆನೇ ಆಗಿಲ್ಲ. ಇನ್ನು 31ನೇ ಕಂತಿನ ಹಣ 40% ಜನಗಳಿಗೆ ಮಾತ್ರನೇ ಬಂದಿದೆ. ಅಷ್ಟರಲ್ಲೇ 32 ರಿಲೀಸ್ ಮಾಡ್ತಾರೆ? ಖಂಡಿತವಾಗ್ಲೂ ಇಲ್ಲ. ಸೊ ಅದು 31ನೇ ಕಂತಿನ ಹಣ ಮಾತ್ರನೇ. ಇವಾಗ ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಕೆಲವೊಬ್ಬೊಬ್ಬರು ನಮ್ಮ ಮನೆ ಪಕ್ಕದವ್ರಿಗೆ 4,000 ಬಂದಿದೆ, ಹಾಗಾದರೆ 31, 32 ಎರಡೂ ಕೂಡ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಇನ್ನು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ DBTನಲ್ಲಿ ತೋರಿಸ್ತಾ ಇದೆ, ಬಟ್ ನಮ್ಗೆ ಅಕೌಂಟಿಗೆ ಇನ್ನೂ ಹಣ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಹಾಕಿರ್ತಾರೆ, ಬಟ್ ತುಂಬ ಸ್ಲೋ ಆಗಿ ಬರುತ್ತೆ ಅಷ್ಟೇ. ಇವಾಗ DBTನಲ್ಲಿ ತೋರಿಸ್ತಾ ಇದೆ ಅಂತಂದರೆ 100% ಬರುತ್ತೆ. ಸ್ವಲ್ಪ ಟೈಮನ್ನು ತಗೊಳುತ್ತೆ ಅಷ್ಟೇ. ಇದೇ ಬರುತ್ತೆ, ಇವತ್ತೆಲ್ಲ ನಾಳೆ ಬರುತ್ತೆ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಆಯಿತು. ಇನ್ನು ಅನ್ನಭಾಗ್ಯ ಯೋಜನಾ ಬಗ್ಗೆ ನೋಡೋದಾದರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಬಗ್ಗೆ ಸಾಕಷ್ಟು ಆಲ್ಮೋಸ್ಟ್ ಒಂದು 6-7 ತಿಂಗಳಿಂದನೂ ಕೂಡ ಚರ್ಚೆ ಆಗ್ತಾನೆ ಇತ್ತು. ಈ ತಿಂಗಳು ಕೊಡ್ತೀವಿ, ಆ ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಫೈನಲ್ ಆಗಿ ನಿನ್ನೆ ಆಹಾರ ಸಚಿವರಾದಂಥ KH ಮುನಿಯಪ್ಪ ಸರ್ ಅವರು ಸ್ಪಷ್ಟವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು 3 ತಿಂಗಳೊಳಗಡೆ ನಾವು ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತೀವಿ. ಇಷ್ಟು ದಿನ ಬರೀ ನಾವು 10 kg ಅಕ್ಕಿನ ಕೊಡ್ತಾ ಇದ್ವಿ. ಮೊದಲು 5 kg ಅಕ್ಕಿ ಬದಲಾಗಿ ದುಡ್ಡನ್ನ ಕೊಡ್ತಾ ಇದ್ವಿ. ಅದಾದಮೇಲೆ ಅಕ್ಕಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳಿಸಿದ್ರು. ಕಳೆದ ಈಗ ಒಂದು 2-3 ತಿಂಗಳಿಂದ ಅಕ್ಕಿ ಒದಗಿಸೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಒಂದು 6 kg ಅಕ್ಕಿ, 4 kg ರಾಗಿ, ಅಂದರೆ ಊರುಗಳ ಮೇಲೆ ಡಿಪೆಂಡ್. ಇವಾಗ ಉತ್ತರ ಕರ್ನಾಟಕ ಸೈಡ್ ಹೋದರೆ ಅಲ್ಲಿ ಜೋಳ ಗೋಧಿ ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ ಅಲ್ಲಿ ಒಂದು 6 kg ಅಕ್ಕಿ,
ಇನ್ನೊಂದು 4 kg ಜೋಳ ಗೋಧಿ ಈ ಥರ ಕೊಡ್ತಾಯಿದ್ರು. ಸೊ ಈ ಥರ ಬ್ಯಾಲೆನ್ಸ್ ಮಾಡ್ತಾಯಿದ್ರು. 3 ತಿಂಗಳೊಳಗಡೆ ನಾವು ಇಂದಿರಾ ಕಿಟ್ಟನ್ನು ಕೊಡ್ತೀವಿ. ಆಲ್ರೆಡಿ ಈಗೆಲ್ಲ ಟೆಂಡರ್ ಪ್ರಕ್ರಿಯೆನೂ ಕೂಡ ಮುಗ್ದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಅಂದರೆ ಈಗ ಟೆಂಡರನ್ನು ಕೊಡ್ತಾರೆ. ಈ ರೀತಿ ಏನೆಲ್ಲ ಇರುತ್ತೆ ಇಂದಿರಾ ಕಿಟ್ಟಲ್ಲಿ ಅಂತಂದರೆ ತೊಗರಿಬೇಳೆ, ಹೆಸರು ಕಾಳು, ಉಪ್ಪು, ಸಕ್ಕರೆ, ಎಣ್ಣೆ ಈ ಇಷ್ಟು ಪದಾರ್ಥಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಅದನ್ನು ಕೂಡ ಟೆಂಡರ್ನ ಕೊಡ್ತಾರೆ. ಆಲ್ರೆಡಿ ಟೆಂಡರ್ ಪ್ರಕ್ರಿಯೆನೂ ಕೂಡ ಫೈನಲ್ ಆಗಿದೆ. ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಜೊತೆಗೆ ಏನು ಇಷ್ಟು ದಿನ ಕಾಳಸಂತೆನಲ್ಲಿ ಅಕ್ಕಿ ಮಾರಾಟ ಆಗ್ತಿತ್ತಲ್ಲ, ಅದು ಅತಿ ಹೆಚ್ಚು ಉತ್ತರ ಕರ್ನಾಟಕ ಸೈಡೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರೋದೆ. ಯಾಕೆ ಅಂತಂದರೆ ಆ ಕಡೆ ಸೈಡು ರೈಸನ್ನು ಜಾಸ್ತಿ ತಿನ್ನಲ್ಲ. ಆ ಕಡೆ ರೊಟ್ಟಿ ಚಪಾತಿ ಜಾಸ್ತಿ ತಿನ್ನೋದ್ರಿಂದ ರೈಸ್ ತಿನ್ನೋದು ತುಂಬ ಕಡಿಮೆ. ಸೊ ಹಾಗಾಗಿ ನಾವು 10 kg ಅಕ್ಕಿ ಕೊಡ್ತಿದ್ವಲ್ಲ, ಅದು ಉಪಯೋಗ ಅವ್ರಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮಾರಾಟ ಮಾಡ್ತಿದ್ರು ಅಷ್ಟೇ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇವಾಗ 1400 ಪ್ರಕರಣಗಳು ಕೂಡ ದಾಖಲಾಗಿದೆ. ಅದ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಅದನ್ನೆಲ್ಲ ಇವಾಗ ಬ್ಯಾಲೆನ್ಸ್ ಮಾಡ್ತಾರೆ. ಇಂದಿರಾ ಕಿಟ್ಟನ್ನು ಕೂಡ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ಇವಾಗ ನೀವು ರೇಷನ್ ಡಿಪೋಗಳಿಗೆ ರೇಷನ್ ತರೋಕೆ ಹೋದಾಗ ರೇಷನ್ ಡಿಪೋಗಳು ಏನು ಮಾಡ್ತಿದ್ರು ಅಂದರೆ, ಬೆಳಗ್ಗೆ ಒಂದು 7 ಗಂಟೆಗೆ ತೆಗೆದ್ರೆ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ, ಒಂದು 10 ಗಂಟೆಗೆ ಕ್ಲೋಸ್ ಮಾಡ್ತಾಯಿದ್ರು. ಅವ್ರು ಮನ್ಸಿಗೆ ಬಂದಾಗ ಓಪನ್ ಮಾಡೋದು, ಮನ್ಸಿಗೆ ಬಂದಾಗ ಕ್ಲೋಸ್ ಮಾಡೋದು, ಆ ರೀತಿ ಮಾಡ್ತಾಯಿದ್ರು. ಬಟ್ ಇನ್ನು ಮುಂದೆ ಆ ರೀತಿ ಮಾಡೋ ಆಗಿರಲ್ಲ. ಮತ್ತು ಅಲ್ಲಿ ರೇಷನ್ ಕೊಡೋರು ದರ್ಪ ಅಂತೂ ನಿಜವಾಗ್ಲೂ ನೋಡೋಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ತೋರಿಸ್ತಾರೆ ದರ್ಪನ. ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರು ಬನ್ನಿ ಅಂತ ಬರಬೇಕು, ಇಲ್ಲ ಹೋಗಿ ಅಂತಂದರೆ ಹೋಗಬೇಕು. ಸೊ ಆ ರೀತಿ ತೋರಿಸ್ತಾ ಇದ್ರು. ಅದಕ್ಕೆಲ್ಲ ಇವಾಗ ಒಂದು ಬ್ರೇಕ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ರೇಷನ್ ಡಿಪೋಗಳನ್ನ ಪ್ರತಿದಿನ ಇನ್ನು ಮುಂದೆ ತಿಂಗಳು ಪೂರ್ತಿ ಪ್ರತಿದಿನವೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ತೆರೆದಿರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರೂಲ್ಸನ್ನು ಮಾಡಿದ್ದಾರೆ. ಯಾಕಂದರೆ ಯಾವುದೇ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು. ಯಾರಿಗೂ ಕೂಡ ಕೊಟ್ಟಿಲ್ಲ ಇವತ್ತು ಕ್ಲೋಸ್ ಮಾಡಿದ್ದಾರೆ ಅಂತ ಯಾರು ಹಿಂದೆ ಹೋಗಬಾರ್ದು. ಎಲ್ರಿಗೂ ಕೂಡ ಸಿಗಬೇಕು, ಎಲ್ರಿಗೂ ಸಮಾಧಾನವಾಗಿ ಸಿಗಬೇಕು ಅಂತೇಳಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಜೊತೆಗೆ ನಿಮ್ಗೆ ಅಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಅಲ್ಲಿ ಹೆಲ್ಪ್ಲೈನ್ ನಂಬರು ಕೂಡ ಹಾಕಿರ್ತಾರೆ. ಆ ನಂಬರ್ಗೆ ನೀವು ಬೇಕಿದ್ರೆ ಹೆಲ್ಪ್ಲೈನಲ್ಲಿ ನಂಬರ್ಗೆ ಕಾಲ್ ಮಾಡಿ ಈ ಥರ ಕಂಪ್ಲೇಂಟ್ ಮಾಡ್ಬೋದು, ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೊಂದು ರೀತಿ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿದಿನ ಇರುತ್ತೆ ಅಂತಂದರೆ ಅದೇ ಗುಡ್ ನ್ಯೂಸ್. ನಮಗೆ ಯಾವಾಗ ಹೋಗಬೇಕಾದ್ರೂ ಹೋಗಿ ತಗೊಬರ್ಬೋದು. ಇವಾಗ ಏನಾಗುತ್ತೆ ಅಂತಂದರೆ, ಒಂದು ತಿಂಗಳಲ್ಲಿ ರೇಷನ್ ಬಂದಾಗ ಒಂದು 3 ದಿನ 4 ದಿನ ಮಾತ್ರನೇ ತೆಗೆದಿರ್ತಾರೆ. ಅಷ್ಟರಲ್ಲಿ ಬಂದು ತೊಗೊಂಡ್ರೆ ತೊಗೊಂಡಾಗೆ, ಇಲ್ಲಾಂದರೆ ರೇಷನ್ನೇ ಕೊಡೋದಿಲ್ಲ. ಈ ರೀತಿ ಆಗ್ತಾಯಿತ್ತು. ಬಟ್ ತಿಂಗಳು ಪೂರ್ತಿ ಇವಾಗ ತೆಗೆದಿರೋದ್ರಿಂದ ಯಾವಾಗ ಬೇಕಿದ್ರೂ ಕೂಡ ಹೋಗಿ ತೊಗೊಂಬರ್ಬೋದು. ಅದೊಂದು ರೀತಿ ತುಂಬಾ ಬೆನಿಫಿಟ್ ಜನಗಳಿಗೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಇದನ್ನೇ ಕಂಟಿನ್ಯೂ ಮಾಡ್ತಾರೆ, ಎಷ್ಟು ದಿನ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಇನ್ನು APL ಕಾರ್ಡ್ದಾರರಿಗೂ ಕೂಡ ಅಕ್ಕಿನ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಯಾಕೆ ಅಂತಂದರೆ, ಇವಾಗ BPL ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ APL ಮಾಡಿದಾರಲ್ವ. ಇವಾಗ ಸಾಕಷ್ಟು ಆಲ್ಮೋಸ್ಟ್ ಒಂದು 5-6 ಲಕ್ಷ ಕಾರ್ಡ್ಗಳಂತೂ ಕ್ಯಾನ್ಸಲ್ ಆಗಿದೆ. ಅಂದರೆ ಕಂಪ್ಲೀಟ್ ಕ್ಯಾನ್ಸಲೇ ಮಾಡಿಲ್ಲ, ಅವ್ರು BPLಯಿಂದ APL ಕನ್ವರ್ಟ್ ಮಾಡಿದ್ದಾರೆ. ಸೊ APL ಕಾರ್ಡ್ ಅವ್ರು ಇವಾಗ ನಮ್ಗೆ ಅದರಿಂದ ಏನು ಫೆಸಿಲಿಟಿ ಸಿಗಲ್ಲ, ನಮಗೆ ಸುಮ್ಮನೆ APL ಕಾರ್ಡ್ ಕೊಟ್ಟಿದ್ದೀರಾ. ಸೊ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ವ. ಹಾಗಾಗಿ ಸರ್ಕಾರಕ್ಕೆ ಪ್ರೆಷರ್ ಆಗ್ತಾ ಇದ್ದಾರೆ, ನಮಗೂ ಕೂಡ ಅಕ್ಕಿ ಕೊಡಿ ಅಂದರೆ ಫ್ರೀಯಾಗಿ ಕೊಡಿ ಅಂತೇನು APL ಕಾರ್ಡ್ ಅವ್ರು ಕೇಳ್ತಾ ಇಲ್ಲ. ಇವಾಗ ಕಡಿಮೆ ದುಡ್ಡಲ್ಲೇ ಕೊಡಿ. ಇವಾಗ ಹೊರಗಡೆ ಒಂದು 30 ರೂಪಾಯಿ ಕೊಡ್ತಾ ಇರ್ತಾರಲ್ವ, ಅದನ್ನೊಂದು 15 ರೂಪಾಯಿ ಹಂಗೆ ಕೊಡಿ. ಅಂದರೆ 20 kg ಕೊಡಿ, 30 kg ಕೊಡಿ ಅಂತ ಹೇಳ್ತಾ ಇಲ್ಲ. ಇವಾಗ BPL ಕಾರ್ಡ್ದಾರರಿಗೆ ಹೆಂಗೆ ಕೊಡ್ತಾರಲ್ವ 10 kgನ, ಸೊ ಅದೇ ರೀತಿಯಾಗಿ ನಿಮಗೆ ಕಡಿಮೆ ದುಡ್ಡಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದು. ಆ ಒಂದು ಸರ್ಕಾರ ಪ್ರೆಷರ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇದೆ. ಆ ರೀತಿ ಏನಾದರೂ ಕೊಟ್ಟರು ಅಂತಂದರೆ ನಿಜವಾಗ್ಲೂ APL ಕಾರ್ಡ್ದಾರರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಆ ಥರ ಚೇಂಜಸ್ಸನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮೊದಲೆಲ್ಲ ಕೊಡ್ತಾಯಿದ್ರು ಈ ಥರ ದುಡ್ಡು ತೊಗೊಂಡೆ APL ಅವ್ರಿಗೂ ಕೂಡ ರೇಷನ್ ಕೊಡ್ತಾಯಿದ್ರು. ಆಮೇಲೆ ಮಧ್ಯದಲ್ಲಿ ಸ್ಟಾಪ್ ಆಯಿತು. ಬಟ್ ಇದುವರೆಗೂ ಕಂಟಿನ್ಯೂ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೊಟ್ಟರೆ ಪಾಪ ತುಂಬಾ ಹೆಲ್ಪ್ ಆಗುತ್ತೆ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಇದಿಷ್ಟು ಇಂದಿರಾ ಕಿಟ್ಟಲ್ಲಿ ಚೇಂಜಸ್ ಆಗಿರುವಂಥದ್ದು. ಆದಷ್ಟು ಬೇಗ ಕೊಡ್ತಾರೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡೋಣ ಯಾವಾಗಿಂದ ಸ್ಟಾರ್ಟ್ ಆಗಬಹುದು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಒಂದು 6 ತಿಂಗಳಿಂದನೂ ಹೇಳ್ತಾ ಇದ್ದಾರೆ, ಇವತ್ತು ಕೊಡ್ತಾರೆ, ಈ ತಿಂಗಳು ಕೊಡ್ತಾರೆ, ಮುಂದಿನ ತಿಂಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಈಗಂತೂ ಫೈನಲ್ ಆಗಿದೆ, ಇನ್ನು 3 ತಿಂಗಳೊಳಗಡೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ದಿನ ಮಾಹಿತಿ ಇಷ್ಟೇ. ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.